ಸುಬ್ಬಿ ಸುಬ್ಬಿ ಏನ್ರಿ? ಏನೇನ್ ಮಾಡ್ಕೊಂಡಿರಿ ಮನ್ಯಾಗ ಉಸಾಬರಿ ನೀವು? ನಾ ಏನ್ ಮಾಡ್ಕೊಂಡೇನ್ರಿ? ಏನ ಶಾಂತಮ್ಮ ಹೊಡೆದಿರಂತಲ್ಲ? ನಾ ಹೊಡೆದಿಲ್ರಿಪ್ಪ. ಸರ್ಸಟ್ಟಮ್ಮ ಆಕಿ ಜಗಳಕ್ಕೆ ಬಿದ್ದಿದ್ದು ಸರ್ಸಟ್ಟಮ್ಮ ಹೊಡೆದಿರೋದಕ್ಕಿಗೆ ನಾ ಯಾಕೆ ಕುಡಿಯಾಕ ಹೋಗೋಣ? ನನಗೇನ್ ಸಂಬಂಧ? ಮತ್ತೆ ನೀವೆಲ್ಲ ಹೊಡೆದಿರಂತಂದ್ ಹೇಳಿ ಆ ಕಲ್ಲಪ್ಪಣ್ಣನ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿ ಇವತ್ತು ಪಂಚಾಯತಿ ಮಾಡಕ್ ಹೇಳಂತ. ಪಂಚಾಯತಿ ಬರ್ಬೇಕಂತ ನೋಡಿ ನನ್ನ ಮುಂದೆ ಹೇಳಿ ಕಳ್ಸ್ಯಾನ. ಏನ್ರಿ? ನಾ ಹೊಡೆದನಂತ ಎತ್ತರ ಇದ್ದಿರ್ಬೇಕು ನೋಡಕ್ಕಿ. ತಡೀರಿ, ಒಂದು ಫೋನ್ ಬರತೈತಿ. ಏನಂತ? ಪಾರ್ವಕ್ಕನ? ತಡ್ರಿ, ಪಾರ್ವಕ್ ಫೋನ್ ಹಚ್ಚ. ಹಲೋ ಸುಬ್ಬವ? ಹೇಳ ಪರಕ್ಕ. ಏ ನೋಡ, ಅದೈತಲ್ಲ ಅದು ಶಾಂತವ್ವ ಹೋಗಿ ಆ ಕಲ್ಲಪ್ಪಣ್ಣನ ಮುಂದೆ ನಾವೆಲ್ಲರೂ ಸೇರಿ ಹೊಡೆದೇವಿ ಅಂತೇಳಿ ಪಂಚಾಯತಿ ಮಾಡೈತಂತ ನೋಡ. ಅದಕ್ಕೆ ಕಸಬರಿಗೆ ನಾವೆಲ್ಲ ಹೊಡೆದೇವಂತ ನೋಡ. ನಮ್ಮ ನೀರು ಮುಂದೆ ಹಂಗ ಹೇಳಿ ಕಳ್ಸ್ಯಾರ, ನಾವೆಲ್ಲ ಹೊಡೆದೇವಂತ ನೋಡ. ಪಾರ್ವಕ್ಕ ನಾಕಿನ ಮುಟ್ಟೇವೆ ತಡವೇವ ಹಂಗೆ ಹೇಳತ್ತಂತ ನೋಡೋದು. ಮುದಾಡಿ ಬರ್ಲಿಕ್ಕೀಗ ನಡಿ, ನೀನು ಬರಾಕತ್ತೀನಿ ಪಂಚಾಯತಿಗೆ, ಬಾ ಅಲ್ಲಿಗೆ ಹೋಗೋಣ. ನನಗೆ ನಿಮ್ಮಣ್ಣ ಬಂದು ಒಂದ ಸಮ ಬಯಾಕತ್ತ, ನಿನಗೆ ಎದಕ್ಕೆ ಬೇಕು ಊರು ಸಾಬ್ರಿ ಅಂತಂದು. ಇವ ನಾವು ಯಾಕಾರ ಹೋದ್ನೇವ ಅನ್ನಂಗೆ ಆಗಕತ್ತೇವ ನನಗಲ್ಲಿ. ಯಾಕಾಗವಲ್ದ ಕೇಳು, ಯಾಕೆ ಹಂಗ ತಗಲ ಬಾಜಿ ಹೇಳ್ಕೊಂಡು ಹೋಗಕ್ಕೆ. ಬಾ ಹಂಗಾರ ಅಲ್ಲಿಗೆ, ನಾನು ಅಲ್ಲೇ ಬಂದು ಮಾತಾಡ್ತೀನಿ. ನಮ್ಮನೆಯವ್ರು ಅದನ್ನ ಹೇಳಾಕತ್ತಿದ್ದು ಇಷ್ಟೊತ್ತು. ಆತೇಳ ಇಡ್ಲಾ, ಅಲ್ಲಿಗೆ ಬಾ, ಮಾತಾಡಕ್ಕೆ ಟೈಮ್ ಇಲ್ಲಿ. ಆತೇಳ ಇಡಿ. ಪಾರ್ವಕರ ಹಚ್ಚಿದ್ರ ನಂಗಾರ ಅವ್ರಿಗೆ ಹೇಳ್ಯಾರಂತನ? ನೋಡ್ರಿ, ಪಾರ್ವಕ್ಕನ ಹೊಡೆದಾಳ ಅಂತ ಹೇಳಿತಂತದ ಹೆಂಗ್ಸು. ಅಯ್ಯ, ಹಂಗಾರೆ ನೀವೆಲ್ಲಾರು ಅಲ್ಲೇ ಇದ್ರೇನ? ಎಲ್ಲಾರು ಅಲ್ಲೇ ಇದ್ವಿ ರೀ. ಸರ್ಸಟಮ್ಮಗೆ ಏನ ಅಂದ್ಲ ಅಂತಂದು ಹೇಳಿ ಸರ್ಸಟಮ್ಮ ಆಕಿಗೆ ಏನಾರ ಅಂತೀನಿ ಅಂತಂದು ಆಕಿ ಮ್ಯಾಲೆ ಬಿದ್ಲ. ಆಕಿ ಸರ್ಸಟಮ್ಮ ಒಬ್ಬಕ್ಕೆ ಹೊಡೆದಿರೋದಕ್ಕಿಗೆ ನಾವು ಇನ್ಯಾರು ಹೊಡೆದೇ ಇಲ್ಲ. ನೋಡಿ ಹೆಂಗ ಸುಳ್ಳ ತಗಲ ಹೇಳೈತದು ಮುದಾಡಿ. ಎಲ್ಲಾ ಪಂಚಾಯತಿಗೆ ಬರಾಕ ಅಲ್ಲಿ ಹೇಳಿ ಕಳ್ಸ್ಯಾರ. ನಡಿ, ಏನೈತೆ ಅಲ್ಲಿ ಮಾತಾಡು. ನಡಿ, ಐತ್ ನಡಿರಿ ಅಕ್ಕಿಗೆ ಅಲ್ಲಿ ಮುದಾಡಿ. ನೋಡು ಸುಬ್ಬಿ, ಹೇಳತ್ತೀನಿ, ಕಿಮ್ಮತ್ ಕಡಿಮೆ ಆಗಂಗ ಅಲ್ಲಿ ಕಲ 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 ಬಾಯ್ ಮಾಡೋದು, ಕಿಮ್ಮತ್ ಹೋಗಿ ಮಾತಾಡೋದು ಮಾಡಿದ್ರೆ ಮತ್ತೆ ನಾ ಬರೋದಿಲ್ಲ. ಹಂಗ್ರಿ, ನಾ ಯಾಕೆ ಬಾಯ್ ಮಾಡ್ಲಿ? ಅಟ ಹೇಳ್ತೀನಿ. ಅಷ್ಟ ನಿಧಾನಕ್ಕೆ, ಏನಿದ್ರು ನಿಧಾನಕ್ಕೆ ಮಾತಾಡ್ಬೇಕು. ಕಲ್ 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 ಗುಲ್ಲಾಗಂಟರಂಗೆ ಬಾಯ್ ಮಾಡುವಂಗಿಲ್ಲ ಅಲ್ಲಿ. ಆತ್ ನಡೀರಿ. ವಾಯ್ ಮಲವ ಮಲವ, ಏನ್ರಿ? ನಾ ಇಲ್ಲೇ ಒಂದು ಈಟ ಹೋಗಿ ಬರ್ತೀನಿ. ಒಂದಿಟ್ಟು ದೇವ್ರ ದೀಪ ಹಚ್ಚಿವ. ಕಸ ಎಲ್ಲ ಒತ್ತೇನಿ, ಬಾಗಿಲಿಗೆ ನೀರು ಹಾಕೇನಿ. ದೇವ್ರ ದೀಪ ಹಚ್ಚಿ ನೀನೊಂದಿಟ್ಟು ಮತ್ತೆ ಸೂರಿಗೆ ಒಂದಿಟ್ಟು ಗುಂಡು ಕೊಟ್ಟು ಚಾ ಮಾಡಿಕೊಟ್ಟು ನೀನು ಕುಡಿ ಬರ್ತೇನೆ. ಆತು ರೀ, ದೌಡ್ ಬರ್ರಿ. ಇರಿ, ಅವ್ವ ಮಗ ಮೊದಲ ಹಸಿರಾಗಿರ್ಲಿ. ಇವ ನಾ ಒಳ್ಳೆ ಇಲ್ಲಿ ಬಂದು ನಿಂತೀವಿ ಅನ್ಸಕತ್ತೇವ. ನಮ್ಮನೆ ಎದಕ್ಕೆ ಕರ್ಸ್ಯಾರಂತಿ? ಇದೈತಲ್ಲ ಮುದಾಡಿ, ನಾವು ಹೊಡೆದೇವಿ ಅಂತ ಹೇಳ್ಯಾರಂತ. ನಾವ್ಯಾವಾಗ ಹೊಡೆದೇವಂತ? ನಿಧಾನ ಸುಡ ಜಗಳಕ್ಕೆ ಬಿಡ್ತಾರೆ. ಸುಮ್ಮನೆ ಬರ್ಲಿ, ಅವರೆಲ್ಲ ಏನನ್ನೋದು ಹೇಳ್ತಾರೆ. ಯಾಕ್ರಿ ಪಾರ್ವಕ್ಕರ ಪರಮೇಶ್ವರ್ ಬರ್ಲಿಲ್ಲನ್ರಿ? ಏನೋ ಕೆಲಸ ಐತೆ ಹೊಲಕ್ಕೆ ಹೋದ್ರಿ ಅಣ್ಣ, ಬರ್ಲಿಲ್ಲ ನೋಡ್ರಿ. ಯಾರು ಇವ್ರು ಇನ್ನೂ ಬರ್ಲಿಲ್ಲಲ್ವಾ? ತಮ್ಮ ಎಷ್ಟೊತ್ತಿಗೆ ಬರ್ತಾನೆ ಅಂದಾರ? 7 ಗಂಟೆಗೆ ಅಂದಾರಣ್ಣ, ಇನ್ನೇನು ಬರೋ ಹೊತ್ತಿಗೆ. ಏನಪ್ಪ ಸುಬ್ಬಣ್ಣ, ನೀನು ಬಂದೆಯಾ? ಚಲೋ ಆತೇಳಿ. ನೋಡ್ರಿಪ್ಪ ಶಿವಪ್ಪ. ಸುಬ್ಬಣ್ಣ ಚಲೋ ಮಾಡೋನೇನ್ರಿಪ್ಪ? ಶಾಂತವ ಅಣ್ಣ ಚಲೋ ಮಾಡ್ರಿ. ಶುರು ಮಾಡೋಣ್ರಿಪ್ಪ. ಶುರು ಮಾಡ್ರಿ. ನಾನು ನೋಡ್ರಿ ಮೊದಲ ಎಲ್ಲ ಹೇಳ್ಬಿಡ್ತೀನಿ. ನಾನು ಯಾವ ಕಡೆ ನ್ಯಾಯ ಇರ್ತೈತಿ ನಾವು ಆ ಕಡೆಗೆ ತೀರ್ಪು ಕೊಡ್ತೀವಿ. ಒಬ್ಬರಿಗೆ ಮಾತಾಡೋ ಮುಂದೆ ಇನ್ನೊಬ್ಬರು ನಡುವು ಬಾಯಿ ಹಾಕಬಾರ್ದು. ಕಲ ಬಾಯಿ ಮಾಡಿದ್ರೆ ಯಾರು ಏನು ಹೇಳಿದ್ರೆ ನಮಗೆ ತಿಳಿಯಂಗಿಲ್ಲ. ಇಲ್ಲಿ ಎಲ್ಲರಿಗೂ ಹೇಳೋಕೆ ಅವಕಾಶ ಸಿಗ್ತೈತಿ, ಮಾತಾಡೋಕೆ ಅವಕಾಶ ಸಿಗ್ತೈತಿ. ಹಾಗಾಗಿ ಎಲ್ಲರೂ ಏಕಕಾಲಕ್ಕೆ ಒದರಾಡೋದು, ಚಿರಾಡೋದು, ಬೈದಾಡೋದು ಇಲ್ಲೆಲ್ಲ ಮಾಡೋ ಹಂಗಿಲ್ಲ. ಹಂಗೆ ಅನ್ನಂಗಿತ್ತು ನಾವು ಪಂಚಾಯತಿ ಮಾಡ್ತೀವಿ. ಇಲ್ಲ ನೀವು ಹೊಡೆದಾಡ್ಕೊಳಂಗಿದ್ರೆ ಹೊಡೆದಾಡ್ಕೊರಿ, ನಾವು ಯಾವ್ದು ಹೋಗಿಬಿಡ್ತೀವಿ. ಇಲ್ಲಿ ತಗೋರಿ ಅಣ್ಣ, ಚಾಲು ಮಾಡಿ. ಈಗ ಹೇಳ್ರಿ, ಮೊದಲು ಯಾರು ಹೇಳ್ತೀರಿ? ಯಾರಿಗೇನು ಜಗಳ ಆಯ್ತು ಅದನ್ನು ಮೊದಲು ಯಾರು ಒಬ್ರು ಹೇಳ್ರಿ. ಯಾವ ಕಡೆದವ್ರು ಹೇಳ್ತೀರಿ ನೀವ ತೀರ್ಮಾನ ಮಾಡಿ ಹೇಳ್ರಿ. ಶಾಂತಮ್ಮನ ಹೇಳಿ ತಗೋರಿ, ಯಾರ್ಯಾರು ಹೊಡೆದ್ರೆ ಏನೇನು ಆತ ಅನ್ನೋದು. ಕಂಪ್ಲೇಂಟ್ ಅಕ್ಕಿನ ಅಲ್ಲ, ಪಂಚಾಯತಿ ಕುಡಿಸಿದ್ದು ಅಕ್ಕಿನ ಅಲ್ಲ. ಅಕ್ಕಿ ಮೊದಲು ಹೇಳಿ ತಗೋರಿ, ಈ ಕಟ್ ನಾವು ಮಾತಾಡ್ತೀವಿ. ಮತ್ತೆ ನಾನಾ ಕುಡಿಸಿನ ಅಂದ್ಮೇಲೆ ನಾನೇ ಹೇಳ್ತೀನಿ ಮೊದಲಿಗೆ. ನೋಡೋಣ ಏನಾತು. ಇವರೆಲ್ಲ ಅದೇನ ಸಂಕ್ರಮಣಕ್ಕೆ ಹೋಗೋದನ್ನ ಮಾತಾಡಕ್ಕಂಥದ್ದು ಕರೆದಿದ್ರು. ಆಟ ಮಾತಾಡಿದ್ ನಾವು ಒಲ್ಲೆ ಅಂದಿದ ತಕ್ಷಣ ಈಕೇನಂದ್ರೆ ಸರಿಸಿ, ಲೇ ಮೊದಲು ಮರ್ಯಾದೆ ಕೊಟ್ಟು ಮಾತಾಡೋದು ಕಡ್ಕೊ. ನನ್ನ ಹೆಸರು ಸರಿಸಿ ಅಲ್ಲ, ಸರಸ್ವತಿ. ನೋಡ್ವಾ ಶಾಂತವ, ಹಾಗೆಲ್ಲ ಇಲ್ಲಿ ಏಕೋ ಚಂದ ಮಾತಾಡೋಂಗಿಲ್ಲ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳೋದಿರ್ತೈತಿ, ಚಂದ ಮಾತಾಡುವ. ಈ ಸರಸ್ವತಿ ಅದಾಳಲ್ರಿ, ನಾ ಅಟ್ಟ ಅಂದಿದ್ದೇಣ. ಅಟ್ಟಕ್ಕನ ಹುಯ್ ಅಂತಂದು ಮ್ಯಾಲೆ ಬಿದ್ದು ನಾನು ಹೊಡ್ಯಾಕ್ ಬಂದಾಳ. ಅಲ್ಲ ಈಕಿ ನಾ ಬರಾಕ್ ಒಲ್ಲೆ ಅಂದ್ರೆ ಈಕಿಗೇನು ಸಂಕಟಾತು? ಈಕೇನಂತಾಳ, ಬರ್ಲಿಲ್ಲ ಅಂದ್ರೆ ಬರ್ಲಿಲ್ಲ ತಗೋ ಅಂತಂದ್ಲು. ಅದಕ್ಕೆ ನಾ ಬರ್ಲಿಲ್ಲ ಅಂದ್ರೆ ನಿನಗೇನು ತ್ರಾಸ ಆತ್ಲಿ ಅಂತ ನಾ ಅಂದೆ. ಅನ್ನೋದರ ಏನಂತೀನಿ ಅಂತಂದು ಹೇಳಿ ಎಲ್ಲರೂ ಸೇರಿ ಬಡಿಬೇಕಾ ಏನ? ನಾನು ನೋಡಿ ಹೆಂಗೆ ಹೊಡೆದಾರ ನೋಡಿ, ಮೈ ಮೇಲೆ ನೋಡಿ ಹಂಗೆ ಬಾಸುಂಡಿ ಹೆಂಗೆ ಮುಡ್ಯಾವ ನನಗೆ. ಅಲ್ರಿ, ಇದು ನೀವೆಲ್ಲರೂ ಇಷ್ಟು ಮಂದಿ ತಿಳಿದಾರದಿರಿ. ನೀವೆಲ್ಲ ಇಷ್ಟು ಮಂದಿ 7 ಮಂದಿ 6 ಮಂದಿ ಆಗಿ ನಮ್ಮ ಹೂವನ್ನ ಒಬ್ಬಕಿನ ಮಾಡಿ ಹೊಡೆದಿರಲ್ಲ, ನಿಮಗೆ ಸರಿ ಅನಿಸ್ತೈತೇನ್ರಿ ಇದು? ಏತಮ್ಮ ನೀ ನೋಡಿ ಅಣ್ಣ, ನಿಮ್ಮ ಹೂವು ನಾವೆಲ್ಲರೂ ಸೇರಿ ಹೊಡೆದಿದ್ದು ನೋಡಿಲ್ರಿ.
ನಮ್ಮವನ ಹೇಳಾಳಲ್ರಿ ಸಣ್ಣಕೇನ್ರಿ ಸುಳ್ಳು ಹೇಳಕ್ಕ. ಯಪ್ಪ ತಮ್ಮ ನೀ ನೋಡಿ ಚಂದ ವಿಚಾರಿಸಿ ಮಾತಾಡು. ಇನ್ನೊಂದು ಸಣ್ಣ ಮಕ್ಕಳು ಯಾವು ಸುಳ್ಳು ಮಾತಾಡೋದಿಲ್ಲ, ದೊಡ್ಡವರ ಸುಳ್ಳು ಮಾತಾಡೋದು. ನಿಮ್ಮ ಅವ್ವನಂತವ್ರು ದೊಡ್ಡ ಮುದುಕ್ಯಾರಾಗಿರ್ತಾವಲ್ಲ ಅವ ಸುಳ್ಳ ತಗಲ ಮಾತಾಡೋದು. ಸಣ್ಣ ಹುಡುಗರು ಯಾವ ಸುಳ್ಳು ಹೇಳೋದಿಲ್ಲ. ಯಾಕಲೆ ನಿನಗೇನು ವಯಸ್ಸಾಗೋದಿಲ್ಲ, ನಿಂಗೆ ಸಾಯ ಮಟ್ಟ ಹರಿದ ಮಿಂಡಾಗೆ ಇರ್ತೀನಿ ನೀನು. ಏ ಶಾಂತವ ಹಂಗೆಲ್ಲ ಮಾತಾಡಂಗಿಲ್ವಾ? ನೋಡ ಅಣ್ಣ ಮತ್ತೆ ಹೊಡೆದಿದ್ದು ಖರೆ ಐತಿ, ಮತ್ತೆ ಈಗ ಹೆಂಗೆ ವಾದ ಮಾಡಕತ್ತಾಳ. ಏನ ನಾ ಮಾತಾಡ್ಲೇನ್ರಿ? ಹೇಳ ನೀ ಏನು ಹೇಳ್ಬೇಕಂತಿದೀವಿ ಹೇಳಿ. ನೋಡ್ರಿ ಅಣ್ಣ ಇಲ್ಲಿ ಏನೇನೂ ಆಗಿಲ್ಲ. ಈ ಖರೆ ಹೇಳ್ಬೇಕಂದ್ರೆ ಇವು ಯಾವ ಹೆಣ್ಣು ಹುಡುಗಿಯಾರು ಹೊಡೆದಿಲ್ಲಕ್ಕಿ. ಇವು ಕೋಸಿ ಹೆಣ್ಮಕ್ಳು ಸುಮ್ಮನೆ ನಿಂತು ನೋಡಾಕತ್ತಿದ್ರು. ನಾವು ಅಕ್ಕಿ ಹೇಳ್ದಂಗೆ ಸಂಕ್ರಮಣಕ್ಕೆ ಎಲ್ಲಿ ಹೋಗ್ಬೇಕಂತಂದು ಮಾತಾಡಕಂತಂದು ಕರೆಸಿದ್ದು. ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾತಾಡಕತ್ತಿದ್ವಿ. ಅದು ಖರೆ ಮಾತೈತೆ ಅಕ್ಕಿ ಹೇಳಿದ್ರಾಗ. ಇನ್ನೊಂದು ಏನು ಸುಳ್ಳಕ್ಕೆ ಹೇಳಿದ್ದಂದ್ರೆ ನಾವೆಲ್ಲರೂ ಸೇರಿ ಅಕ್ಕಿನ ಬಡ್ದಿದ್ದು ಸುಳ್ಳು. ನಾವು ಒಬ್ಬಕ್ಕೆ ಅಕ್ಕಿನ ಬಡ್ದಿದ್ದು ಖರೆ ಐತೆ ಅಣ್ಣ. ಆದ್ರೆ ನಾವು ಒಬ್ಬಕ್ಕೆ ಹೊಡೆದನ ಅಕ್ಕಿನ. ಇನ್ನು ಇವ್ರು ಯಾರ್ಯಾರು ಅಕ್ಕಿನ ಮುಟ್ಟಿಲ್ಲ, ಅಕ್ಕಿನೂ ಸಹ ಮುಟ್ಟಿ ಬಿಡಿಸ್ಕೊಂಡಿಲ್ಲ. ನನ್ನ ನಟ್ಟ ಮುಟ್ಟಿ ಬಿಡಿಸ್ಕೊಂಡಾರ ಅಕ್ಕಿನ. ಯಾರ್ಯಾರು ಹಿಂಗೆ ಒಂದು ಬೆಳ್ಳು ಕೂಡ ಯಾರು ಅಕ್ಕಿನ ಮುಟ್ಟಿ ಮಾತಾಡ್ಸಿಲ್ಲ. ಅಕ್ಕಿನ ಎದಿ ಬಾಯಿ ಬಡ್ಕೊಂಡು ನಿಮ್ಮ ಮಾಡ್ತೀನಿ ಅಂತ ಅನ್ಕೊಂಡು ಪಂಚಾಯತಿ ಕೂಡಿಸ್ತೀನಿ ಅಂತ ಹೋದ್ಲು. ನಾವು ಅಂದಿದ್ದು ಖರೆ ಐತಾನೆ. ಯಾರು ಪಂಚಾಯತಿ ಕೂಡಿಸ್ಕೋ ಯಾವನ್ ಬರ್ತಾನೆ ಪಂಚಾಯತಿ ಮಾಡಕ್ಕೆ ಬರವಲ್ಲ ನಾಕ ಅಂತಂದು ಹೇಳಿ ನಾವು ಅಂದಿದ್ದು ಖರೆ ಐತಣ್ಣ. ಹೌದೇಣ್ಣ. ಈಕಿ ಸರ್ಸಿ ಏನಂತಾಳೆ, ಪಂಚಾಯತಿ ಕೂಡಿಸ್ತೀನಿ ಅಂದ್ರೆ ಕೂಡಿಸ್ಕೋ ಯಾವ ಬರ್ತಾನೆ ಪಂಚಾಯತಿ ಮಾಡಕ್ಕೆ ಬರಲಿ ಅವ ಯಾವ ಬಂದ್ರೆ ನಮ್ಗೆ ಹೇಳೋ ತಾಕತ್ತೈತಿ ಅಂತಂದು ಸುಬ್ಬಿನ ಈಕಿನ ಸೇರಿ ಅಂತ ನೋಡ್ಯಾಣ. ಯಾಕಂದ್ರೆ ನೋಲಕ್ಕ ಅದನ್ನ ಬಿಡುವ. ಈಗ ಎದ್ರ ಸಂಬಂಧ ನೀವು ಹೊಡೆದಾಡಿದ್ದೆ, ಎದ್ರ ಸಂಬಂಧ ಹಾಕಿ ನಿನಗೆ ಹೊಡೆದ್ಲು, ನೀ ಏನು ಅಂದಿ ಅದನ್ನ ಹೇಳು ಮೊದಲು. ಖರೆ ಹೇಳಾಕತ್ತೇನೆ ಅಣ್ಣ, ನಾನು ಏನೇನೇನು ಅಂದಿಲ್ಲ ಅಕ್ಕಿಗೆ, ಏನೇನು ದುಸ್ರ ಅಂದಿಲ್ಲ. ಯಾಕ ನಾ ಬಂದ್ರೆ ನಿನಗೆ ತ್ರಾಸನು ಇಟ್ಟ ಅಂದಿದ್ದೆ ಅಣ್ಣ ನಾನು. ಇಲ್ಲ ಅಣ್ಣ ಆಕಿ ಅಷ್ಟ ಅಂದಿಲ್ಲ ನನಗೆ. ಯಾಕಲೇ ನಿಂದು ತೆಗಿಲೇನ ಅಡ್ಗೇರಿ, ಯಾಕೆ ನಿಂದು ಭಾಳ ನಡಿಸಿ ಅಲ್ಲ ನಿಂದ ಹಂಗಾತ್ ಹಿಂಗಾತ್ ಅಂತೂರ ಬಟ್ಟಿ ಮಾತಾಡಕತ್ಲೆ ಅಣ್ಣ. ಆಕಿ ಇದ ಒಂದ ಸಲ ಅಲ್ಲ. ಖರೆ ಹೇಳ್ಬೇಕಂದ್ರೆ ಇಲ್ಲಿ ಹೆಣ್ಮಕ್ಳು ಅದಾರ, ಊರಾಗಿನವರು ಓಣ್ಯಾಗಿನವರು. ಇವ್ರು ಇಟ್ಟ ಹೆಣ್ಮಕ್ಳನ್ನ ಬಿಟ್ಟರೆ ನೀವು ಬೇರೆ ಹೆಣ್ಮಕ್ಳನ್ನಾರು ಕರೆಸಿ ಕೇಳ್ರಿ, ನನಗೇನಿಲ್ಲ. ಈಕಿ ನನ್ನ ವಯಸ್ಸೇನು, ಈಕಿ ಮಾತಾಡೋದು ಈಕಿ ನಾನು ಸರ್ಜೋಡಿ ವಯಸ್ಸದಾಳ ಈಕೆಣ್ಣ. ಈಕಿ ನಾನು ಇವ್ರಿಗೆ ಒಂದೇ ಸರಿ ಸ್ವಸ್ಥರಾಗಿ ಬಂದಾರ. ಈಕೆಗೆ ಅಟ್ಟ ವಯಸ್ಸು, ನನಗೂ ಅಟ್ಟ ವಯಸ್ಸೈತೆ ಅಣ್ಣ. ಈಕಿ ನನಗಿನ ಸಣ್ಣವ್ರ ಜೊತೆಗೆ ನನಗೆ ಸಂಬಂಧ ಹಾಕ್ತಾಳೆ ಅಣ್ಣ. ಅದಕ್ಕೆ ಅದನ್ನು ನನಗೆ ನಿಂದು ಅಡಿಗೆರಿ ತೆಗಿಲಿನ ಅಂತಂದು ಅಂದ್ಲಣ್ಣ. ನಾನು ನಂದು ಏನಾರು ತೆಗಿತಿ ಅಡಿಗೆರಿ ನೀನು ಅಂತ ನಾ ಹಾಕಿ ಹಣದಿದ್ದಂತೂ ಖರೆ ಐತೆ ಅಣ್ಣ. ಆಕೆ ಮಾತಾಡಬಾರ್ದನ್ನ ಮಾತಾಡ್ಯಾಳ. ಅದಕ್ಕೆ ನಾನು ಆಕೆ ಹೊಡೆಯಬಾರ್ದು ಹೊಡೆದಣ್ಣ ನೋಡ್ ನಾ. ಮತ್ತೆ ಏನು ಮಾತಾಡಿದಿವ ಶಾಂತವ ನೀನು? ಇಲ್ಪ ಅಣ್ಣ ಅವೆಲ್ಲ ಏನು ಮಾತಾಡಿಲ್ಲ. ನೋಡ್ರಿ ನೀವೆಲ್ಲ ಒಗ್ಗಟ್ಟಾಗಿ ಏನೇನಾರ ಮಾತಾಡಕ್ಕೆ ಹೋಗ್ಬೇಡ್ರಿ. ನಮ್ಮ ಅಂಥವೆಲ್ಲ ಮಂಡು ಸಾಬ್ರಿ ಏನು ಮಾಡೋಂಗಿಲ್ಲ. ಏತಮ್ಮ ನೀ ಏನು ಮನೆಯಾಗಿರ್ತೀಯ, ಊರಾಗಿರ್ತೀವಿ, ಕೆರೆಯಾಗಿರ್ತೀವಿ, ನೀ ಎಲ್ಲಿರ್ತಿ ಅಂತ ನಿಮ್ಮ ಮಾಡೋ ಸುದ್ದಿ ನಿನಗೆ ಬರ್ತಾಕೈತಿ. ಹೆಂಗಸೂರು ನಾವು ಹಗಲ 12 ತಾಸು ಊರಾಗಿರೋರು ನಾವು. ನಿಮ್ಮ ನಮ್ಮ ಕುಟಾಗಿರ್ತಾಳೆ, ನಮಗೆಲ್ಲ ಚಲೋ ಗೊತ್ತೈತೆ ಎಂಥವು ಚಿಲ್ಲರದಾಳ ಅನ್ನೋದು. ನಮಗೆ ಬಿಡು, ಇಲ್ಲಿ ಸುಮಾರು ಮಂದಿ ಗಣಸೂರಿಗೆ ಕೆಟ್ಟ ಚಿಲ್ಲರದಾಳ ಅನ್ನೋದು ಗೊತ್ತೈತಿ. ನೀ ಎಲ್ಲದ ಮಾತಾಡಕ್ಕೆ ಬರಬೇಡ. ಅದಕ್ಕಂತ ಮಾತಾಡಕ್ಕಂತ ಪಂಚಾಯತಿಗೆ ಅಂತ ಕರ್ಕೊಂಬಂದಿರಿ, ದೊಡ್ಡವ್ರಂತ ಅದರ ಹೇಳ್ತಾರೆ. ನೀ ಸುಮ್ಮನಿಂದರು, ನೀ ನೋಡಿ ಅಣ್ಣ, ನೀ ನೋಡಿ ಮಾತಾಡಿ. ಇಲ್ಲಾಂದ್ರೆ ನೀ ಮಾತಾಡಕ್ಕೆ ಬರಬೇಡ, ಸುಮ್ಮನಿಂದ್ರ ನೀ. ನೋಡೋಣ ಈಗ ಇಷ್ಟು ನನ್ನ ಮಗಗೆ ಬಾಯಿ ಹಿಡಿಯಾಕತ್ತಾರಂದ್ರೆ ಇವ್ರು ಹುಟ್ಟರು ಸೇರಿ ನನಗೆ ಎಷ್ಟು ಮಾಡಿರಬಾರ್ದಣ್ಣ, ನನ್ನ ಬಾಳಿ ಕೆಟ್ಟ ಹೊಡೆದಾರಣ್ಣ. ಸುಮ್ಮನಿರುವ ಶಾಂತವ, ಅಳಬೇಡ. ನೀವು ಎದ್ರ ಸಂಬಂಧ ಹೊಡೆದಿವ ಸರಸ್ವತಿವ? ಏನ ನಾನು ನಿನಗೊಂದು ಮಾತು ಕೇಳ್ತೇನೆ. ಈ ಬಸವಗೂ ನಿನಗೂ ಸಂಬಂಧ ಹಾಕಿದ್ರೆ ನೀ ಏನು ಮಾಡ್ತಿ? ಆಕೆ ನಿನಗೆ ಅಣ್ಣ ಅಂತಾಳೆ, ನೀ ಆಕೆಗೆ ತಂಗಿ ಅಂತೀರಿ ಅಂತೀ. ಆಕೆ ನಿನಗೆ ನಾನು ಎತ್ತಾಗ ಸಣ್ಣಕ್ಕೆದ, ನಿನಗೂ ಆಕೆಗೂ ಸಂಬಂಧ ಹಾಕಿ ನಾವು ಊರಾಗ ಮಾತಾಡ್ಕೊಂಬಂದ್ರೆ ನೀ ಏನು ಮಾಡ್ತೀಯ ಅಣ್ಣ? ಯಾವನ್ ಮಾತಾಡ್ತಾನವ ಯಾಕ ಹಂಗ? ಯಾವ್ಯಾಕೆ ಮಾತಾಡ್ತಾಳ? ಮಾತಾಡ್ಲೋಡು, ಬಾಯಾಗ ಬೂಟಿಟ್ಟ ಹೊಡಿತೀನಿ. ಹಂಗಾರೆ ಮೊದಲು ಆ ಶಾಂತಿ ಬಾಯಾಗ ಬೂಟಿಟ್ಟು ಹೊಡಿಯಣ್ಣ ನೀ. ಯಾಕವಾ ಅಲ್ಲ ನೋಡೋಣ, ಈಕಿ ಪಾರವನ ಗಂಡ ಪರಮೇಶಿ ನಾನು ಈ ಊರಿಗೆ ಸ್ವಸ್ತಿರಾಗಿ ಬಂದಾಗ ನೀವೆಲ್ಲ ಇಷ್ಟಿಷ್ಟವ್ರು. ಈ ಶಿವಪ್ಪ ಆಗಿರಲಿ, ಈ ಶ್ರೀನಿವಾಸ, ಸುಬ್ಬ, ನೀವೆಲ್ಲ ಸಣ್ಣವ್ರು. ಈ ಕಲ್ಲಪ್ಪಣ್ಣ ಒಬ್ಬವನ ದೊಡ್ಡವ ಇದ್ದಾಗ ಪರಮೇಶಿ, ಶ್ರೀನಿವಾಸ, ಸುಬ್ಬನ 3 ಮಂದಿ ಒಂದ ವಾರಿಗೆ ಅನ್ಕೊ. ಏನು 1 ವರ್ಷ 2 ವರ್ಷ ಹೆಚ್ಚು ಕಮ್ಮಿ ಇದ್ದಿತ್ತು ನಿಮ್ಗೆ ಅಟ್ಟ. ನೀವೆಲ್ಲ ಒಂದ ವಯಸ್ಸಿನವ್ರು ಅಲ್ಲ. ಆ ಪರಮೇಶಿ ನನಗೆ ಸ್ವಂತ ತಮ್ಮನಿಗಿನ ಹೆಚ್ಚಾಗಿ ನಡ್ಕೊಂಡೇವು. ನಾವು ಒಂದ ಊರಾನವ್ರು, ಒಂದ ಉಣ್ಯಾನವ್ರು. ಆದರೂ ಈಕೆ ಆ ಪರಮೇಶಿಗೂ ನನಗೂ ಸಂಬಂಧ ಹಾಕ್ತಾಳೆ ನೋಡ್ರಿಪ್ಪ. ಈಕೆಗೆ ಬೂಟ್ ಇಟ್ಟು ಹೊಡಿತೀವೋ ಬಾಯಿ ಚಪ್ಪಲ್ ಇಟ್ಟು ಹೊಡಿತೀರೋ? ಹೊಡೀರಿ. ನೀವು ಪಂಚಾಯತಿಯವ್ರು ನೀವು ಮಾಡ್ತೀರಿಲ್ಲ, ಮಾಡ್ರಿ. ಏನು ಮಾಡ್ತೀರೋ ಮಾಡ್ರಿ. ನಾ ಅಂದಿಲ್ಲಣ್ಣ. ಅಣ್ಣ ಅಂದಾಳ್ರಿ, ನಮ್ಮ ಮುಂದನ ಹೇಳತ್ರಿ ವೇಣಿ, ನಮ್ಮ ಮುಂದನ ಅಂದಾಳ. ಈಕಿ ಸರಸ್ವತಮ್ಮನ ಬಗ್ಗೆ ಅಷ್ಟ ಅಲ್ಲ, ಸುಬ್ಬಕ್ಕನ ಮುಂದನೂ ಸುಬ್ಬವ್ವನ ಬಗ್ಗೆನೂ ಅಂದಾಳ. ಸುಬ್ಬವನು ಯಾರ್ದ ಕುಟ್ಟಾಗ ಅದಾಳ, ಹಂಗೆ ಹಿಂಗೆ ಪಾರು ಅಕ್ಕ ಸುಬ್ಬಣ್ಣನ ಜೊತೆ ಅದಾಳ ಅಂತಂದು ಹೀಗೆಲ್ಲ ಹೇಳಾಳಣ್ಣ ಈಕಿ. ಆಮೇಲೆ ಇರವರು ಸರಸ್ವತಮ್ಮ ಹಂಗಿಲ್ಲ, ಈಕಿ ಮಾತೇನು ಕೇಳಕ್ಕೆ ಹೋಗಿರಿ, ಈಕಿ ಊರಾಗೆಲ್ಲ ಹಿಂಗೆ ಮಂದಿ ತಗಲು ಹಾಕೊಂಡು ಹೊಕ್ಕಾಳ ಅಂತ ಅಂದ್ಲು. ನಾವು ಮೊದಲ ಇರೋವಂದು ಬಸವಂದು ಮಾತು ನಂಬಿರಲಿಲ್ಲ ಅಣ್ಣ, ಸರಸ್ವತಮ್ಮನ ಮಾತು ನಂಬಿದ್ವಿ. ನಿನ್ನೆ ಜಗಳ ಆತಲ್ಲ, ಅವಾಗ ಇದು ಶಾಂತವ್ ಎಟ್ಟು ಹೊಲಸೈತಿದು ಅನ್ನೋದು ಗೊತ್ತಾತೆ ಅಣ್ಣ ನಮಗೆ. ಅಂದಿದ್ದು ಖರೆ ಐತೆ ಅಣ್ಣ. ಈಕಿ ಪಾರವಕ್ಕನ ಬಗ್ಗೆ ಮಾತಾಡಾಳ, ಸುಬ್ಬಕ್ಕನ ಬಗ್ಗೆ ಮಾತಾಡ, ಈ ಸರಸ್ವತಮ್ಮನ ಬಗ್ಗೆ, ಮತ್ತು ಇವ್ರು 3 ಮಂದಿದು ನಮ್ಮ ಮುಂದೆ ಅಂದಾಳ ಅಂದ್ರೆ ನಮ್ಮದು
ಇನ್ಯಾರ ಮುಂದೆ ಹೇಳಲ್ಲ ಯಾರಿಗೆ ಗೊತ್ತಣ್ಣ ಇದು ಹ್ಯಾಂಗ್ಸ್ ಬರೋಬರಿ ಇಲ್ಲಣ್ಣ ಇದು. ಶಾಂತವಕ್ಕ ಈಗ ಹೇಳವ ನಿಂದೇನೈತಿ ಹೇಳೋದು. ಇಲ್ಲ ಅಣ್ಣ ನಾ ಇವೆಲ್ಲ ಏನು ಅಂದಿಲ್ಲ. ನೋಡಣ್ಣ ನನಗೆ ಹೆಂಗೆ ಹೊಡೆದಳು, ನನ್ನ ದವಾಖಾನೆ ಖರ್ಚೆಲ್ಲ ಅವರೇ ನೋಡ್ಕೋಬೇಕೀಗ. ಈ ಸರ್ಜೆಂಟು ನನಗೆ ಭಾಳ ಹೊಡೆದಾಳೆ ನೋಡ್ರಿ ಅಣ್ಣ. ನಾವು ಯಾವ ದೇವ್ರ ಮೇಲೆ ಬೇಕಾದ್ರೂ ಆಣಿ ಮಾಡಿ ಹೇಳ್ತೀವಿ, ನಾವು ಯಾರು ಆಕಿಗೆ ಹೊಡೆದಿಲ್ಲ. ಹೊಡೆದಿದ್ದು ಸರ್ಸೋತ್ತಮ್ಮ ಒಬ್ಬಕ್ಕೆ ಆಕಿಗೆ ಹೊಡೆದಿರೋದು. ಹೊಡೆದಿದ್ದು ಖರೆ ಐತಿ. ಆಕೆ ಹಿಂಗೆ ಮಂದಿ ಬಗ್ಗೆ ಹೊಲಸು ಮಾತಾಡಿದ್ದಕ್ಕೆ ಆಕಿನ ಹಿಡಿದು ನಾವು ಒಂದಿನ ಹೊಡಿಬೇಕಂತ ಅನ್ಕೊಂಡಿದ್ವಿ. ಆದರೆ ನಾವೆಲ್ಲ ಹೊಡೆದಿಲ್ಲ, ಸರ್ಸೋತ್ತಮ್ಮ ಒಬ್ಬಕ್ಕೆ ಹೊಡೆದ. ನಾವು ಇದ್ವಿ ಖರೆ ಐತಿ, ಆದರೆ ನಾವು ಯಾರೂ ಹೊಡೆದಿಲ್ಲ. ನಾವಂತ ಆಕಿಗೆ ಯಾವ ದವಾಖಾನೆ ಖರ್ಚು ನಾವು ಕೊಡೋದಿಲ್ಲ. ಆಕೆ ಅಂದಿದ್ದಕ್ಕೆ ನಾವು ಹೊಡೆದಿದ್ದಕ್ಕೆ ಸಾಟಿ ಆಗೈತಿ. ಆಕೆ ಟೇಷನ್ಗೆ ಹೋಗೋಳಕ್ಕೆ ನಾವೇನು ತಲೆ ಕೆಡಿಸ್ಕೊಡೋದಿಲ್ಲ, ನಾವು ಕೊಡೋದಿಲ್ಲ. ಹೌದಣ್ಣ, ನಾ ಹೊಡೆದಿದ್ದು ಖರೆ ಐತಿ. ಆಕೆ ಟೇಷನ್ಗಾರು ಹೋಗಲಿ ಕೋರ್ಟ್ಗಾರು ಹೋಗಲಿ ನಾ ಹೋಗಕ್ಕೆ ತಯಾರದೇನೆ. ನನಗಂತೂ ಗೊತ್ತಿಲ್ಲ, ನಾ ಆಕಿದು ಯಾವ ಖರ್ಚು ಕೊಡೋದಿಲ್ಲ. ನೀವು ಈ ಆಕೆ ನಮ್ಗೆ ಯಾಕೆ ಅಂದಾಡ ನಮ್ಗೆ ಆಕೆ ನೋಡ್ಯಾಡ ಅದನ್ನು ತೋರಿಸ್ಕೊಡ್ಲಿ. ಕಟ್ಟಕಿಗೆ ದವಾಖಾನೆ ಖರ್ಚು ನಾ ಕೊಡ್ತೀನಿ. ಯಾವ ನೀ ಮಾತಾಡಿದ್ದೇನೆ ಅವ್ರ ಬಗ್ಗೆ ನೋಡು. ಆಕೆ ಅಂದಾಳಂತ ನಾವು ಎಲ್ಲರೂ ನಮ್ಮ ಮನೆ ದೇವ್ರ ಮ್ಯಾಗ ಆಣಿ ಮಾಡಿ ಹೇಳ್ತೀವಿ. ಆಕೆ ಅಂದಿಲ್ಲ ಅಂತ ನಿನ್ನ ಮ್ಯಾಗ ಆಣಿ ಮಾಡಿ ಹೇಳಕ್ಕೆ. ಯಾವ ನೀ ಅಂದಿಲ್ಲ ಅಂದ್ರೆ ನನ್ನ ಮ್ಯಾಗ ಆಣಿ ಮಾಡಿ ಹೇಳಿ. ಅದು ಅದು ಆತ್ವ ಈಗ ನಿನಗೆ ಇವರೆಲ್ಲ ಹೊಡೆದಿದ್ದ ಖರೆ ಆದ್ರೆ, ನೀ ಅಕ್ಕಿಗೆ ಮಾತಾಡಿಲ್ಲ ಅನ್ನೋದ ಖರೆ ಆದ್ರೆ, ನೀ ನಿನ್ನ ಮಗನ ಮ್ಯಾಗ ಆಣಿ ಇಡು. ಮತ್ತು ಅವರೆಲ್ಲ ಆಣಿ ಮಾಡಕ್ಕೆ ತಯಾರು ಮಾಡ್ಯಾರಲ್ಲ. ಮತ್ತು ನಾವಂತೂ ಪಂಚಾಯತಿಯವ್ರು ಇದನ್ನು ಬಿಟ್ಟು ಇನ್ನೇನು ತೀರ್ಮಾನ ಕೊಡೋಕ್ಕಾಗೋದಿಲ್ಲ. ಯಾಕಂತಿದಿ ನಿನ್ನ ಬಗ್ಗೆ ಉಣ್ಯಾಗೇನು ಅಂಥವ್ರ ಹೇಳ್ಕೊಳಂಥದ್ದು ಹೆಸರಿಲ್ಲ. ಯಾರ ಬಾಯ ಕೇಳು ನೀ ಇಷ್ಟ ಮಾತಾಡ್ತಿ ಅನ್ನೋದು ಐತಿ. ನಾವೆಲ್ಲ ವಿಚಾರಿಸ್ಕೊಂಡೆ ಇಲ್ಲಿಗೆ ಬಂದೀವಿ. ಈ ಹೆಣ್ಮಕ್ಳು ನಿನಗಿನ್ನ ಮೊದಲು ನಮಗೆ ಗೊತ್ತಿದ್ದವ್ರು ಅದಾರ. ತಮ್ಮ ನಾ ಹೇಳತ್ತೀನಿ ಕೇಳ್ಸಾತ ನೀನು ಕೇಳಿಸು. ಇವ್ರು ಯಾರು ಹೆಣ್ಮಕ್ಳು ಅಂಥವ್ರು ಚಿಲ್ಲರ್ ಕೆಲಸ ಮಾಡೋರ ಅಲ್ಲ ಅಂತ ಮರ್ಯಾದಸ್ತ್ರ ಮನೆಯವ್ರು ಅದಾರ. ಯಾರು ನೀವು ಹೇಳಿದ್ದನ್ನು ನಂಬಿ ಅವ್ರಿಗೆ ಶಿಕ್ಷೆ ಕೊಡಕ್ಕೆ ಇಲ್ಲಿ ಯಾರೂ ದಡ್ರಿಲ್ಲ. ನೋಡ್ವಾ ಶಾಂತವ, ನೀ ಇರೋದ ಖರೆ ಅಂದಿದ್ದ ಖರೆ ಆಗಿದ್ರೆ ಮತ್ತು ನಿನ್ನ ಮಗನ ಮೇಲೆ ಗಾಣಿ ಮಾಡಿ ಹೇಳು. ಏನ್ರಿಪ್ಪ ನೀವೇನಂತೀರಿ ಶ್ರೀನಿವಾಸ ಶಿವಪ್ಪ? ಹೌದಪ್ಪ, ನಾನು ಅದ ಹೇಳ್ತೀನಿ. ಏನಪ್ಪ? ನಾನು ಅದನ್ನೇ ಹೇಳ್ತೀನಿ. ಮಾಡ್ಬೇ ಶಾಂತಮ್ಮ. ಯವ್ವ ನಿನಗೆ ಕೇಳ್ಸಾತಿಲ್ಲ ಮಾಡಂದೆ ನನ್ನ ಮ್ಯಾಗ ಆಣಿ ನೀ ಹೇಳಿದ್ದ ಖರೆ ಆಗಿದ್ರೆ. ಅಲ್ಲಲ್ಲ ನಾನು ನಿಮ್ಮ ಅವ್ವ ಅದೇನಿ. ನನ್ನ ಮಾತಿನ ಮ್ಯಾಗ ಬರಾಸಿಲ್ಲನ? ಇವ್ರದ್ದೇನು ಪಂಚಾಯತಿಲ್ಲ, ಇವ್ರದ್ದೇನು ಪಂಚಾಯತಿನ ಇವ್ರದು? ಹುಲ್ಲು ಪಂಚಾಯತಿ ಇವ್ರದು ಅಲ್ರಿಪ್ಪ. ನೀವೆಂತ ಪಂಚಾಯತಿ ಮಾಡೋರು, ಹುಲ್ಲು ಪಂಚಾಯತಿ ಮಾಡೋರು ನೀವು ಅಲ್ಲ. ಎಲ್ಲರೂ ಅವ್ರ ಪರ ನಿಂತು ನನ್ನ ಒಬ್ಬಾಕಿನ ಮಾಡಿ ಇಲ್ಲಿ ನನ್ನ ಮಗನು ಮತ್ತು ನನ್ನ ಮ್ಯಾಗ ಎತ್ತಿ ಕಟ್ಟಾಕತ್ತೀರನ? ಈ ಬುಬ್ಬಣ್ಯಾರ ಕುಟ್ಟಾಗ ಸೇರ್ಕೊಂಡು ನೀವು ಏನು ಹೊಲಸಿದ್ದೀರಿ? ನಿಮ್ಮಂತ ಹುಲ್ಲು ಪಂಚಾಯತಿ ನನಗೆ ಬೇಡ ಬೇಡ. ನಡಿ ನಾ ಹೊಕ್ಕನಿ, ನಡಿಲಾ? ನೋಡ್ವಾ ಶಾಂತವ, ನಿಂದ್ರಿ ಇಲ್ಲಿ. ಅಲ್ವಾ ಪಂಚಾಯತಿ ಮಾಡಂತ ಹೇಳ್ದಕ್ಕಿನ ನೀನು ಬಂದಕ್ಕಿನ ನೀನು ಮತ್ತೀಗ ನಮಗೂ ಹುಲ್ಲು ಪಂಚಾಯತಿ ಮಾಡ್ತೀರಂತೆ ನಮ್ಮ ಮೇಲೆ ಒಂದು ಸೆದಿ ಇಟ್ಟು ಹೊಕ್ಕಿಯಲ್ಲ. ನಿನಗೇನು ಮಾಡ್ಬೇಕು? ನೀ ಎಂಥ ಚಿಲ್ಲರ್ ಹೆಂಗೆ ಸದಿ ಅನ್ನೋದು ಇಲ್ಲೇ ಗೊತ್ತಾಕತಿ. ನೀ ಮಾಡೋ ಇಂಥ ಹಲ್ಕಟ್ಟಿ ಕೆಲಸಕ್ಕೆ ನೀನು ನಮ್ಮವ ಅಂತ ಹೇಳ್ಕೊಳಕ್ಕೆ ನನಗೆ ಅವಮಾನಕ್ಕತಿ. ನನ್ನ ಹೆಂಡತಿ ನೀನು ಎಷ್ಟು ಚಿಲ್ಲರದಿ ಅಂತ ಅವಾಗ ಹೇಳ್ತಿದ್ಲು. ನಾನು ಬಿಡು ಅತ್ತಿ ಮೇಲೆ ಹೊಟ್ಟೆ ಕಿಚ್ಚಿಗೆ ಅಂತಾಳು ಅಂತ ಅನ್ಕೊಂಡಿದ್ದೆ. ಆಕೆ ನನ್ನ ಹೆಂಡತಿ ಹೇಳ್ದಂಗೆ ನೀ ಇರೋದ ಹಂಗದಿದ್ದೀನಿ ನೀನು. ಆಕೆ ನಿನಗೆ ಮಾಡೋದ ಕರೆಕ್ಟ್ ಐತಿ ನಿನಗೆ. ಹಾಗೆಲ್ಲ ಮಾತಾಡ್ಬೇಡಪ್ಪ. ಅವಾಗ ಮರ್ಯಾದೆ ಅನ್ನೋದು ಇರ್ತೈತಿ. ಅವು ಎಷ್ಟೇ ಕೆಟ್ಟಕ್ಕೆ ಆದ್ರೂ ಅವು ಅವನ್ನ ಮರ್ಯಾದೆ ಕೊಟ್ಟು ಮಾತಾಡ್ಬೇಕಪ್ಪ. ಆತಮ್ಮ ಇಂಥ ಏನು ಮರ್ಯಾದೆ ಕೊಟ್ಟು ಮಾತಾಡ್ತೀರಿ? ಕಲಪಜ ನಮ್ದು ತಪ್ಪಾತಪ್ಪ. ನಾವು ಬಂದು ನಾನು ಇವರೆಲ್ಲರ ಹತ್ರನೂ ಕ್ಷಮಾ ಕೇಳ್ತೀನಿ. ಅಕ್ಕಾರ ಮತ್ತು ಸರಸ್ವತಮ್ಮ, ನಾನು ನಿನ್ನ ಮಗ ಅನ್ಕೊಂಡು ನಮ್ಮ ಏನಾರು ಅಂದಿದ್ರೆ ಅದನ್ನು ಕ್ಷಮಾ ಮಾಡ್ರಿವ. ನಮ್ದು ತಪ್ಪಾಗೈತಿ. ನಿಮ್ಮದು ಇಷ್ಟೊತ್ತು ಟೈಮ್ ವೇಸ್ಟ್ ಮಾಡಿದ್ವಿ ನಾವು. ಪಂಚರಿಗೂ ನಾವು ಕಿಮ್ಮತ್ತಿಲ್ದಂಗೆ ಮಾತಾಡ್ಯಾಳ ನಮ್ಮವ. ಅದನ್ನೇ ಏನು ಮನಸ್ಸಿನಾಗ ಇಟ್ಕೋಬೇಡ್ರಿಪ್ಪ. ತಮ್ಮ ನಿಮ್ಮವು ನನಗೆ ಹಂಗೆ ಅಂದಿದ್ರು ನಾವೇನು ತಲೆ ಕೆಡಿಸ್ಕೊಂಡಿದ್ದಿಲ್ಲ. ಆದರೆ ಈಕಿ ನನ್ನ ಬಗ್ಗೆ ಅಂತ ಅಂದಲ್ಲ, ಊರಾಗೆಲ್ಲ ಹೆಂಗಸರದು ಹಿಂಗೆ ಮಾತಾಡಕತ್ತಿದ್ಲಲ್ಲ ಅಂತಂದು ಮತ್ತು ನನಗೂ ಒಟ್ಟು ತಮ್ಮನಂಗಿರೋನ್ಗೆ ಹಾಕಿದ್ಲಲ್ಲ ಅನ್ನೋದಕ್ಕೆ ಒಂದಿಟ್ಟು ತಾಪೇರಿ ಹೊಡೆದ್ನಿಪ್ಪ. ನೀವು ಏನು ಅನ್ಕೋಬೇಡ್ರಿ. ನಿನ್ನ ಮಗನಿಗೆ ಇರಷ್ಟು ನಿನಗೆ ಬುದ್ಧಿ ಇಲ್ಲಲ್ಲ ಇವ ಶಾಂತವ. ಇದರಾಗ ಬಂದಿ ನೋಡಿ. ನಾ ಏನು ಹೇಳಿದ್ದೆ ಕಲ್ಲಪ್ಪಣ್ಣ ನಿನಗೆ? ಆಕೆ ಇದ್ರಾಗ ಬಂದಾಳಂತಂದೆ. ಬರೋಬ್ಬರಿ ಇಲ್ಲಕ್ಕಿ ಹೆಂಗ್ಸ್ ಅಂತಂದು. ನಡಿವ ನಡಿ, ಶಣಕಿದಿ ನಡಿ. ಈಕಿಗೆ ಮಾತ್ರ ದವಾಖಾನೆ ಖರ್ಚು ಕೊಡಿಸ್ಬೇಕಂತ ನೋಡು. ಬರ್ತೇನು ಇಲ್ಲೇ ಇರ್ತೀಯ? ನಾನಂತೂ ಹೊಕ್ಕನಿ. ಕಲಪಜ, ಶಿವಪ್ಪಣ್ಣ, ಶ್ರೀನಿವಾಸಣ್ಣ, ನಾ ಹೊಕ್ಕನಿ. ಆಯ್ತಪ್ಪ ಹೊರಡನಿ. ನೋಡುವ ಮತ್ತೆ ಈಗಾರ ಬುದ್ಧಿ ಕಲ್ಕೋತೀಯ ಏನು? ನೀನೇನು ನನಗೆ ಬುದ್ಧಿ ಕಲ್ಸೋದೆ? ನನಗೆ ಗೊತ್ತೈತಿ. ನೀವೆಲ್ಲ ಇವ್ರ ಕಡೆಗೆ ಈ ಸುಬ್ಬಣ್ಣ, ಪರಮೇಶಿ, ಶ್ರೀನಿವಾಸ, ಈ ಶಿವಪ್ಪ, ನೀನು, ಈ ಹೆಂಗಸರುಗಳು, ಈ ಸರ್ಸಿ ಗಾಂಡ, ನೀವೆಲ್ಲರೂ ಒಗ್ಗಟ್ಟದಿರಿ. ನನಗೆ ಗೊತ್ತೈತಿ ನಿಮ್ದೆಲ್ಲ ಒಂದ ಗುಂಪು ಅಂತಂದು. ಅದಕ್ಕೆ ನಮ್ಮನ್ನ ಒಬ್ಬಕ್ಕಿನ ಮಾಡಿ ನನ್ನ ಮಗನ ನನ್ನ ಮ್ಯಾಗ ಎತ್ತಿ ಕಟ್ಟಿ ನೀವು ಚಲೋರಾಗಿ ನನ್ನ ಕೆಟ್ಟಕ್ಕಿನ ಮಾಡಿದ್ರಿ ಅಲ್ಲ. ನಿಮ್ಮಂತ ಹುಲ್ಲು ಪಂಚಾಯತಿಗೆ ಕುಡಿಸಿದ್ನಲ್ಲ, ನನ್ನ ಚಪ್ಪಲ್ ತಗೊಂಡು ನಾ ಹೊಡ್ಕೋಬೇಕು. ನೀವು ಊರು ಹಿರಿಯರಲ್ಲಿ ನೀವು ಬಾಡ್ ತಿನ್ನೋರು, ನೀವು ಬಾಡ್ ತಿನ್ನೋರು. ನಾನು ಸರಿ ಸತ್ರು ನಿಮ್ಮ ಹತ್ರ ಪಂಚಾಯತಿಗೆ ಬರೋದಿಲ್ಲ ನಾನು. ನಿಮ್ಮ ಪಂಚಾಯತಿ ಇಷ್ಟು ನೋಡ್ವಾ ಶಾಂತವ, ಬರೋಬ್ಬರಿ ಮಾತಾಡು. ಇಲ್ಲ ಅಂದ್ರೆ ನಾ ಹೆಂಗ್ಸ ಅನ್ನೋದು ನೋಡಿ ಮಾತಾಡ್ಬೇಕಾಕತ್ ನಿನಗೆ. ಆಗ ನೀ ಏನು ಮಾತಾಡ್ತಿ? ಇಂಥ ಜಾಗದಾಗ ಇನ್ನೊಂದು ನಿಮಿಷನೂ ನಿಂದ್ರೋದಿಲ್ಲ ನಾ. ಏ ಶಾಂತಮ್ಮ. ಕಲಪಣ್ಣ, ನಾವು ಹೊರಡ್ತೀವಿ ಹಂಗಾರೆ. ನಮ್ಮ ಹೆಣ್ಮಕ್ಳದ್ದು ಏನು ತಪ್ಪಿಲ್ಲ ಅಂತ ಆತಲ್ಲ? ಪಾ ಸುಬ್ಬಣ್ಣ, ಏನು ಅನ್ಕೋಬೇಡಪ್ಪ. ಹಿಂಗೆ ಕೂಡಿಸಿದ್ವಿ ಅಂತ ಮತ್ತೆ ಆಕೆ ಬಂದು ಹಂಗೆ ಹೇಳಿದ್ಲು ಅಂತಂದು ಕೂಡಿಸಿದ್ವಿ. ಏನು ಅನ್ಕೊಳಕ್ಕೆ ಹೋಗ್ಬೇಡಪ್ಪ. ಇಲ್ಲ ಹೇಳಣ್ಣ, ಕೂಡ್ಸಿದ್ದ ಚಲೋ ಆತು.
ಇಲ್ಲಿ ಚಲೋರು ಯಾರು ಕೆಟ್ಟವ್ರು ಯಾರು ಮತ್ತು ಆಧಾರ ತಿಳಿಬೇಕಾಗಿತ್ತು. ಈಗಿನ ಓಣ್ಯಾಗಿಂತ ಹಲ್ಕಟ್ಗೇರಿ ಮಾಡೋದು ತಿಳಿಬೇಕಾಗಿತ್ತು 4 ಮಂದಿಗೆ. ಇನ್ನೊಂದ್ಸಲ ಈಗಿಂತಾವು ದಗಲಬಾಜಿ ಮಾಡಿದ್ರು ಯಾರು ನಂಬೋದಿಲ್ಲ ಜನ. ಮಾಡಿದ್ದ ಚಲೋ ಆತ್ ನೀವು. ಆತಪ್ಪ ಮತ್ತೆ ಮುಗಿತಲ್ಲ, ನಡೀರಿ ಹೋಗೋಣ ಎಲ್ಲರೂ. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ? ಖಂಡಿತ ನೀವೆಲ್ಲರೂ ಆರಾಮಿರ್ತೀರಿ. ಈ ವಿಡಿಯೋ ಇವತ್ತಿಂದ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಮತ್ತು ನನಗೆ ಇದು ಸ್ಟೋರಿಗೆ ಭಾಳ ಮಂದಿ ಕಮೆಂಟ್ ಹಾಕಿದ್ರು. ಇನ್ನೊಂದು ಮಾದಕನ ಜೀವನದ ಕಥೆಗೂ ಭಾಳ ಮಂದಿ ಕಮೆಂಟ್ ಹಾಕಿದ್ರು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕಮೆಂಟ್ ಹಾಕಿರೋದು. ಒಬ್ಬರು ಮಲ್ಲಮ್ಮ ಅನ್ನೋರು ಕಮೆಂಟ್ ಹಾಕಿದ್ರು, ನಿನ್ನ ಮಾತು ಸೂಪರ್ ಅನ್ನೋದು ಒಂದೇ ಗೊತ್ತಾಯ್ತು, ಬೇರೆ ಏನು ನನಗೆ ಸರಿಯಾಗಿ ಅರ್ಥ ಆಗಲಿಲ್ಲ. ಸ್ವಲ್ಪ ಕ್ಲಿಯರ್ ಆಗಿ ನನಗೆ ಸ್ವಲ್ಪ ಟೈಪ್ ಮಾಡಿ. ನನಗೆ ಅದು ಕರೆಕ್ಟಾಗಿ ಏನು ಹಾಕಿದ್ದೀರಿ ಅಂತ ಅರ್ಥ ಆಗಲಿಲ್ಲ ಮಲ್ಲಮ್ಮ ಅವರೇ. ನನಗೆ ಕಮೆಂಟ್ ಹಾಕಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈಗ ನನ್ನ ವಿಡಿಯೋನ ನೋಡ್ತಿರ್ರಿ, ಸಪೋರ್ಟ್ ಮಾಡಿರಿ ಅಂತ. ಇನ್ನೊಬ್ರು ಸ್ವಾತಿ ಅನ್ನೋರು ಮದಕನ ಜೀವನದ ಕತೆಗೆ ಅದಕ್ಕೆ ಸ್ಟೋರಿಗೆ ಕಮೆಂಟ್ ಹಾಕಿದ್ರು. ಥ್ಯಾಂಕ್ ಯು. ಇನ್ನೊಬ್ಬರು ಇಂದ್ರಜಿತ್ ಅಂತಂದು ಹೇಳಿ ಅವರು ಕಮೆಂಟ್ ಹಾಕಿದ್ರು. ಮೂರ್ತಿ ಅನ್ನೋರು ಕಮೆಂಟ್ ಹಾಕಿದ್ರು. ನನಗೆ ಕಮೆಂಟ್ ಹಾಕಿರೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಅಶ್ವಿನಿ ದೀಕ್ಷಿತ್ ಅನ್ನೋರು ನನ್ನ ಮದಕನ ಜೀವನದ ಕಥೆನ ಹೊಳ್ಳಿ ಶುರು ಮಾಡಿದ್ದಕ್ಕೆ ಕಮೆಂಟ್ ಹಾಕಿದ್ದು. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳಿ ಎಲ್ಲರಿಗೂ ಕೇಳ್ಕೊಳ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಇದೇ ಮೊದಲೇ ಬಾರಿ ನೋಡೋರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಕ್ಕದಲ್ಲೇ ಬೆಲ್ಲೈಕಾನ್ ಇರ್ತದೆ, ಬೆಲ್ಲೈಕಾನ್ ಒತ್ತಿರಿ, ಆಲ್ ಅಂತ ಒತ್ತಿರಿ. ಹೋಗಿ ಬರ್ರಿ. ಮತ್ತೆ ಮುಂದಿನ ಎಪಿಸೋಡ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.